ಆಗ್ಬೋದು. ಅನುಗ್ರಹವನ್ನು ನಾನು ಕೊಡ್ತೇನೆ. ಒಡೆಯನ ಹತ್ರ ಕೇಳಿ. ಅದೆಲ್ಲ ಬರೋದು ಮೋಜಿ ಮಾಡಿ ಮೋಜಿ ಗಾಡಿಗೆಲ್ಲ ಬರೋದು. ಎಲ್ಲರಿಗೆ ನಮಸ್ಕಾರ. ನಮ್ಮ ಈ ಒಂದು ಕಾಪು ಕ್ಷೇತ್ರದಲ್ಲಿ ಹಲವಾರು ದೇವಾಲಯಗಳಿವೆ, ದೇವಸ್ಥಾನಗಳಿವೆ. ಅದರಲ್ಲಿ ಒಂದು ವಿಶೇಷವಾಗಿ ಇಲ್ಲಿ ಆರಾಧನೆ ಮಾಡಿ ಬರುವಂತಹ ಹುಲಿಚಂಡಿ ದೇವಸ್ಥಾನ. ಇಲ್ಲಿಯ ಒಂದು ವಿಶೇಷ ಏನೆಂದರೆ ಆ ಮಾರಿಯಮ್ಮನ ಒಂದು ದೂತ ಎಂದೇ ಪ್ರಸಿದ್ಧವಾಗಿದ್ದ ಆ ಒಂದು ಸ್ಥಾನದಲ್ಲಿ, ಆ ದೇವಸ್ಥಾನದಲ್ಲಿ ಪಿಲಿಕೋಲ ಪ್ರತಿ ವರ್ಷ ಅಂದರೆ 2 ವರ್ಷಕ್ಕೊಮ್ಮೆ ನಡೆಯುವಂಥ ಈ ಒಂದು ನೇಮೋತ್ಸವ. ಈ ನೇಮೋತ್ಸವವು ಈ ವರ್ಷ ನಾಳ್ದು ಮೇ 16ರಂದು ಶನಿವಾರ ನಡೆಯಲಿದ್ದು, ಅದರ ಪೂರ್ವವಾಗಿ 5 ದಿನದ ಕಾರ್ಯಕ್ರಮವು ಮಂಗಳವಾರದಿಂದ ಪ್ರಾರಂಭವಾಗ್ತದೆ. ಅಂದರೆ ಇವತ್ತು ಮಂಗಳವಾರ ಪ್ರಾರಂಭಗೊಂಡು ಮೊದಲಿಗೆ ಆ ತಾಯಿಯ ಅನುಗ್ರಹ ಪ್ರಸಾದ ಪಡೆದು ಅದಕ್ಕೆ ಸಂಬಂಧಪಟ್ಟ ಗುರಿಕರಾಗಲಿ, ಅದಕ್ಕೆ ಸಂಬಂಧಪಟ್ಟ ಮನೆಯವರಾಗಲಿ, ಭಂಡಾರದ ಮನೆಯವರು ಎಲ್ಲರೂ ಬಂದು ಇಲ್ಲಿ ಪ್ರಸಾದ ಪಡೆದು ಈ ಒಂದು ಪೂರ್ವ ಪದ್ಧತಿ ಪ್ರಕಾರ ನಡೆಯುವಂಥ ಈ ಪಿಲಿಕೋಲ ನಾಳು ನಡೆಯಲಿದ್ದು, ಇದಕ್ಕೆ ಎಲ್ಲರೂ ಬಂದು ಭಾಗಿಯಾಗಿ ಆ ದೇವಿಯ ಹಾಗೂ ಆ ಪಿಲ್ಚಂಡಿ ದೇವಿಯ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಮಾಡ್ತೇನೆ. ಪೂರ್ವ ಪದ್ಧತಿಯಂತೆ 2 ವರ್ಷಗೊಮ್ಮೆ ನಡೆಯುವಂತಹ ಒಂದು ನೇಮೋತ್ಸವ. ಇವತ್ತು ಭಕ್ತಿಪೂರ್ವಕವಾಗಿ ಎಲ್ಲರೂ ಸೇರಿ ವಿಜಯನಗರನ್ನೆಲ್ಲ ಮುಂದಕ್ಕೆ ಮುಂದಿಟ್ಟುಕೊಂಡು ಇಲ್ಲಿ ಹುಲಿಚಂಡ ದೇವಸ್ಥಾನದ ಅವರನ್ನು ಮುಂದಕ್ಕೆ ಇಟ್ಟುಕೊಂಡು ಗುರಿಕಾರರಲ್ಲಿ ಸೇರಿದುಂಟು, ಸೇವಾದಾರರಲ್ಲಿ ಚಾಕರಿದವರಲ್ಲಿ ಸೇರಿದುಂಟು. ಭಕ್ತಿಪೂರ್ವಕವಾಗಿ ಲಕ್ಷ್ಮೀ ಜನಾರ್ದನ ಒಡೆಯನಲ್ಲಿ ಪ್ರಾರ್ಥನೆ ಮಾಡಿ, ನಿನ್ನಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿ ಇವತ್ತಿನಿಂದ 5 ದಿನ ನಡೆಯುವಂತಹ ನೇಮೋತ್ಸವ ಅದನ್ನು ಒಳ್ಳೆಯ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹಾಗೂ ಕಡೆಯ ದಿವಸ ನಾಲ್ಕು ಶನಿವಾರ ನಡೆಯುವಂತಹ ಹುಲಿಚಂಡಿ ನೇಮೋತ್ಸವ ಅದು ಮಾಮೂಲು ಪ್ರಕಾರ ಹಿಂದಿನ ಪೂರ್ವ ಪದ್ಧತಿಯಂತೆ ಏನು ಅಪ್ಪಣೆ ಕೊಟ್ಟು ಆ ಒಂದು ನೇಮೋತ್ಸವ ನಡೆಸುವಂತಹದ್ದು. ಆ ಪ್ರಕಾರ ಇವತ್ತು ಅವರೆಲ್ಲ ಸೇರಿ ನಿರ್ಧಾರ ಮಾಡಿ ನಾಡು ನಡೆಯುವಂತಹ ನೇಮೋತ್ಸವಕ್ಕೆ ನಿನ್ನೆ ಅಪ್ಪಣೆಯನ್ನು ಕೊಡಬೇಕು. ನಿನ್ನೆಲ್ಲ ಅಪ್ಪಣೆ ಬೇಡ್ತಾ ಇದ್ದಾರೆ. ದೇವಸ್ಥಾನ ಬೋದು ಮುದ್ದೆ ಪಿದಾರಿ ಪ್ರಸಾದ ಮತ್ತು ಮುಚ್ಚುತ್ತಿಗೆ ಬೋದು ಪಿದಾರಿ ಮೊದಲು ಕೈ ಮುಗಿದು ಅಡುಗೆ ಕೊಟ್ಬೋದು ಮುಚ್ಚುತ್ತಿಗೆ ಪಡೆ ಪಿದಾರಿ ಪ್ರಸಾದ ಬೋದು
ಮಾಡಿ ಗ್ರಾಮದೇವರನ್ನು ಭೇಟಿಕೊಂಡು ಹೋಗಿದ್ದಾರೆ ಗ್ರಹಿಸಿಕೊಂಡು ಇದೇ ರೀತಿಯಲ್ಲಿ ಅದು ನಡೆಸುವ ಹಾಗೆ ಅವರ ಅನುಗ್ರಹವಾಗಿ ಅನುಗ್ರಹ ಕೊಡುವುದಿದ್ದು ಮನೆತನದವರು ಕೇಳ್ತಿದ್ದಾರೆ ತಾಯಿ ಮಂತ್ರಿಗಳೇ ತಾಯೇ ಈ ಪೂರ್ವ ಭಾಗದಿಂದ ಇತಿಹಾಸ ಆದಂಥ ಒಂದು ಪ್ರಕಾರವಾಗಿ ಆಗಬೇಕಾದಂಥ ಒಂದು ಪ್ರಕಾರ ಸಹ ನನ್ನ ಸೀಮೆಯ ಭಾಗದಲ್ಲಿ ಆಗತಕ್ಕಂಥ ಒಂದು ಪ್ರಕಾರವಾಗಿ ಸೇವೆ ಹೌದಾಯೇ ಹೇಗೆ ಒಂದು ಪ್ರಕಾರವಾಗಿ ಪೂರ್ವ ಪದ್ಧತಿಯ ಭಾಗದಲ್ಲಿ ಬೇಕಾದಂಥ ರೂಪದಲ್ಲಿ ಸೇವೆ ಆಗ್ತಾ ಉಂಟು. ಪೂರ್ವ ಪದ್ಧತಿ ಪ್ರಕಾರ ಒಂದು ಪುರ ಆಗ್ತಾ ಉಂಟು ಆ ಪ್ರಕಾರವಾಗಿ ಆ ಕಾಲದಿಂದಲೂ ಒಂದು ಪ್ರಕಾರ ನನ್ನ ಸಾನ್ನಿಧ್ಯಕ್ಕೆ ಬಂದು ನನ್ನ ಅರ್ಪಣೆಯನ್ನು ಪಡೆದುಕೊಂಡು ಒಂದು ಪ್ರಕಾರವಾಗಿ ಆಗತಕ್ಕಂಥ ಒಂದು ಪ್ರಕಾರ ಸೇವೆ ಹೌದಾಯೇ ಆಗ್ಬೋದು. ಅನುಗ್ರಹವನ್ನು ನಾನು ಕೊಡ್ತೇನೆ, ಒಡೆಯನ ಹತ್ರ ಕೇಳ್ತೇನೆ. ವಾಯ್ ತೊಂದರೆಗಳು ಬರದ ರೂಪದಲ್ಲಿ ಈ ಪೂರ್ವದಲ್ಲಿ ಯಾವ ರೂಪದಲ್ಲಿ ನಾವು ಮಾಡಿಸಿಕೊಂಡಿದ್ದೇವ, ನಾನು ಒಡೆಯ ಒಂದು ಪ್ರಕಾರ ಸಡಲವಾಗದ ಅನುಗ್ರಹ ಪ್ರಕಾರ ಒಳ್ಳೆಯ ರೀತಿಯಲ್ಲಿ ಆಗುವ ಯೋಗವಾಗಿ ನಾನು ನಡೆಸಿಕೊಟ್ಟೆ. ಕೀರ್ತಿ ಉಂಟು ತಾಯಿ. ಎಲ್ಲ ತುಳುನಾಡಿನ ಜನತೆಗೆ ನಮಸ್ಕಾರ. ಇದೇ ಬರುವ 16ನೇ ತಾರೀಕು ನಮ್ಮ ಶ್ರೀ ಬ್ರಹ್ಮಮುಗ್ಗೇರ್ಕಳ ಹುಲಿಚಂಡಿ ದೇವಸ್ಥಾನದಲ್ಲಿ ಐತಿಹಾಸಿಕ ಪಿಲಿಚಂಡಿ ದೇವದ ನೇಮೋತ್ಸವ ನಡೀಲಿಕ್ಕಿದೆ. ಈ ದೇವಸ್ಥಾನದ ವಿಶೇಷ ಏನಂದರೆ, ಇದು ಕಾಪುವಿನ ಸಮಸ್ತ ಜನತೆ ಈ ದೈವದ ಕಾರ್ಯಕ್ರಮದಲ್ಲಿ ಊರ ಪರೂರ ಎಲ್ಲ ಭಕ್ತ ಅಭಿಮಾನಿಗಳು ಇಲ್ಲಿ ಸೇರಿ ನಡೆಸುವಂತಹ ಕಾರ್ಯಕ್ರಮ. ಇವತ್ತು ಶ್ರೀ ಮಾರಿಯಮ್ಮನ 3 ಸನ್ನಿಧಾನದಲ್ಲಿ ಪಿಲಿಚಂಡಿಗೆ ಯಾರು ಕಟ್ಟುವಂಥದ್ದು ಎನ್ನುವಂಥದ್ದು ದೇವಿಯ ಅನುಗ್ರಹ, ದೇವಿ ಪ್ರಸಾದ ಕೊಟ್ಟ ಯಾರಿಗೆ ಪ್ರಸಾದ ಕೊಡ್ತಾರೆ ಆ ವ್ಯಕ್ತಿ ಪಿಲಿಕೋಲ ಕಟ್ಟುವಂತಹ ಸಂಪ್ರದಾಯ ಹಿಂದಿನಿಂದ ನಡ್ಕೊಂಡು ಬರ್ತಿದೆ. ಅಂತೆಯೇ ಇವತ್ತು ಶ್ರೀ ದೇವಿಯ ಪ್ರಸಾದದಂತೆ ದೇವಕ್ಕೆ ಪಿಲಿಚಂಡಿ ದೇವಕ್ಕೆ ಮಾರಿಯಮ್ಮನ ದೂತನಿಗೆ ಪಿಲಿಚಂಡಿ ದೇವಕ್ಕೆ ಯಾರು ಕಟ್ಟುವುದು ಎನ್ನುವಂಥದ್ದು ನಿರ್ಣಯ ಆಗಿದೆ. ಸೊ 16ನೇ ತಾರೀಕು ಈ ತಿಂಗಳ ಮೇ 16, 2026 ಶನಿವಾರದಂದು ಈ ಪಿಲಿಕೋಲ ನಡೀಲಿಕ್ಕಿದೆ. ಸಮಸ್ತ ಜನತೆ ಅಂದು ಪಿಲಿಚಂಡಿ ದೇವದ ಸಿರಿಗಂಧ ಪ್ರಸಾದವನ್ನು ತಗೊಂಡು ಈ ಪಿಲಿಚಂಡಿ ದೇವದ ಅನುಗ್ರಹಕ್ಕೆ, ಮಾರಿಯಮ್ಮ ದೇವರ ಅನುಗ್ರಹಕ್ಕೆ, ಬ್ರಹ್ಮಮುಗ್ಗೇರ್ಕಳ ಪಿಲಿಚಂಡಿ ತನಿಮಾನಿಗ ದೇವದ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಕೇಳ್ಕೊಳ್ತೇವೆ.